ಎಲ್ಲರಿಗೂ ಕಥಾ ಕನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 24ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವರ್ಷ ಥ್ಯಾಂಕ್ಸ್ ಡ್ಯಾಡ್. ಆಗ ನಾಳೆ ಸಂಡೇ ಎಲ್ಲಾದರೂ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂದಾಗ ನೀನು ಬೇಡ ಅಂತ ಹೇಳಿ ನನ್ನನ್ನು ಸೇವ್ ಮಾಡಿದ್ದಕ್ಕೆ ಎಂದನು. ಪರವಾಗಿಲ್ಲ ವರುಣ್, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಿಜ ಹೇಳಬೇಕಂದ್ರೆ ನನಗೆ ಮನೆಯವ್ರ ಜೊತೆ ಟೈಮ್ ಪಾಸ್ ಮಾಡೋದಂದ್ರೇ ತುಂಬ ಇಷ್ಟ. ಅದಕ್ಕೆ ನಾನು ಬರಲ್ಲ ಅಂದಿದ್ದು ಎಂದು ಹೇಳಿ ಬೆಡ್ ಮೇಲೆ ಮಲಗಲು ಮುಂದಾದಳು. ವರ್ಷ ಆಮೇಲೆ ಇನ್ನೊಂದು ವಿಷಯ, ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಡೀಲ್ ಮಾಡ್ಕೊಂಡಿದ್ವಿ, ನೆನಪಿದ್ಯಾ? ನಾವಿನ್ನೂ ಅದರ ಸಲುವಾಗಿ ಲಾಯರ್ನ ಮೀಟೇ ಮಾಡಿಲ್ಲ. ಈ ಮದುವೆ ಕಾಲೇಜ್ ಜಂಜಾಟದಲ್ಲಿ ಲಾಯರ್ ಆಫೀಸ್ಗೆ ಹೋಗೋಕ್ಕೆ ಟೈಮೇ ಸಿಗಲಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಾಳೆ ಸಂಡೇ, ಹಾಗಾಗಿ ಲಾಯರ್ ಆಫೀಸ್ಗೆ ರಜಾ. ಸೊ ನಾವು ಮಂಡೇ ಕಾಲೇಜ್ಗೆ ಹೋಗಬೇಕಾದ್ರೆ ಲಾಯರ್ ಆಫೀಸ್ಗೆ ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡೇ ಬರೋಣ, ಏನಂತೀಯಾ ಎಂದು ಅವಳ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡಿದನು ವರುಣ್. ಹೌದಲ್ವಾ, ನಂಗೆ ಮರ್ತೆ ಹೋಗಿತ್ತು ನೋಡು. ಸರಿ, ಹಾಗಿದ್ರೆ ನೀನು ಹೇಳಿದ ಹಾಗೇನೆ ಮಂಡೇ ಕಾಲೇಜ್ಗೆ ಹೋಗಬೇಕಾದ್ರೆ ಲಾಯರ್ ಆಫೀಸ್ಗೆ ಹೋಗಿ ಲಾಯರ್ನ ಮೀಟ್ ಮಾಡಿಕೊಂಡೇ ಬರೋಣ ಎಂದಳು ವರ್ಷ. ಸರಿ, ಹಾಗಿದ್ರೆ ಗುಡ್ ನೈಟ್ ಎಂದವನೇ ಮಲಗಲು ದಿಂಬು ಬೆಡ್ಶೀಟ್ ಹಿಡಿದುಕೊಂಡು ಸೋಫಾದ ಬಳಿ ಬಂದವನನ್ನು, ವರುಣ್ ನೀನು ಇನ್ಮುಂದೆ ಸೋಫಾ ಮೇಲೆ ಮಲಗಬೇಡ ಎಂದಳು ವರ್ಷ. ಅವಳ ಮಾತನ್ನು ಕೇಳಿ ಆಶ್ಚರ್ಯದಿಂದ, ಏನು, ಸೋಫಾ ಮೇಲೆ ಮಲಗಬಾರ್ದ? ಯಾಕೆ? ಮತ್ತೆ ನಾನು ಇನ್ನೆಲ್ಲಿ ಮಲಗಲಿ? ನೆಲದ ಮೇಲೆ ಮಲ್ಕೊಳ್ಳ ಎಂದು ಕೇಳಿದನು ವರುಣ್. ಚಚೆ, ಹಾಗಲ್ಲ, ನೀನ್ಯಾಕೆ ನೆಲದ ಮೇಲೆ ಮಲ್ಕೋಬೇಕು? ಇಲ್ಲೇ ಬೆಡ್ ಮೇಲೆ ಮಲ್ಕೋ ಎಂದಳು ತಡವಡಿಸುತ್ತಾ ವರ್ಷ. ಯಾಕೋ ಇವತ್ತು ನಿನ್ನ ಮಾತಿನ ಧಾಟಿನೇ ಬದಲಾಗಿದೆಯಲ್ಲ, ಎಲ್ಲೋ ಮಿಸ್ ಹೊಡಿತಿದ್ದಂತ ಅನ್ನಿಸ್ತಿದೆ ನನಗೆ. ನಾನು ಬೆಡ್ ಮೇಲೆ ಮಲಗಿದ್ರೆ ನೀನೆಲ್ಲಿ ಮಲಗ್ತೀಯ? ಸೋಫಾ ಮೇಲ? ನೀನೇ ತಾನೇ ಅವತ್ತು ನನ್ನ ಜೊತೆ ಜಗಳ ಮಾಡಿ ಸೋಫಾ ಮೇಲೆ ಮಲಗಿ ಅಭ್ಯಾಸ ಇಲ್ಲ ಅಂತ ಹೇಳಿ ಬೆಡ್ ಮೇಲೆ ಮಲಗಿದ್ದು, ಈಗ ಇದೇನು ದಿಢೀರ್ ಬದಲಾವಣೆ ಎಂದನು ವರುಣ್. ಹಾಗೇನಿಲ್ಲ ವರುಣ್, ನಿಂಗೆ ಸೋಫಾದ ಮೇಲೆ ಮಲಗೋಕೆ ಕಷ್ಟ ಆಗ್ತಿದೆ ಅಂತ ನಂಗೆ ಗೊತ್ತು, ಅದಕ್ಕೆ ಕರೆದೆ. ನೀನು ಇಲ್ಲೇ ಮಲ್ಕೋ, ನಾನು ನಿನ್ನ ಪಕ್ಕನೇ ಮಲ್ಕೊಳ್ತೀನಿ. ಅಂದ್ರೆ ಪಕ್ಕ ಅಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟು ಎಂದಳು ತಡವಡಿಸಿಕೊಳ್ಳುತ್ತಾ ವರ್ಷ. ಅಯ್ಯೋ ಬೇಡಮ್ಮ ತಾಯಿ, ಬೇಡ. ನಾನು ನಿನ್ನ ಪಕ್ಕ ಬಂದು ಮಲಗೋದು, ಆಮೇಲೆ ನಿದ್ದೆಲಿ ನನ್ನ ಕೈಕಾಲು ಅಪ್ಪಿತಪ್ಪಿ ನಿನ್ನ ಮೈ ಮೇಲೆ ಹೋಗೋದು, ಇದೆಲ್ಲ ಯಾಕೆ ಹೇಳು? ಬೇಕಾ ಇದೆಲ್ಲ? ಸುಮ್ಮನೆ ಯಾಕೆ ರಿಸ್ಕು? ನೀನು ನಿನ್ನಷ್ಟಕ್ಕೆ ಮಲ್ಕೋ, ನಾನು ನನ್ನಷ್ಟಕ್ಕೆ ಸೋಫಾ ಮೇಲೆ ಮಲ್ಕೋತೀನಿ. ನನಗೀಗ ಸೋಫಾ ಮೇಲೆ ಮಲಗಿ ಮಲಗಿ ಅಭ್ಯಾಸ ಆಗಿದೆ ಎಂದು ಹೇಳಿ ಮಲಗಲು ಮುಂದಾದವನನ್ನು ವಾಪಸ್ ತಡೆದಳು ವರ್ಷ. ಚಚೆ, ಹಾಗೆಲ್ಲ ಏನೂ ಆಗಲ್ಲ ವರುಣ್, ನಮ್ಮ ಮೇಲೆ ನಂಬಿಕೆ ಇದ್ದರೆ ಇಬ್ಬರು ಒಂದೇ ಬೆಡ್ ಮೇಲೆ ಮಲ್ಕೋಬಹುದು, ಅದರಲ್ಲಿ ಏನಿದೆ? ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಎಂದು ಹೇಳಿ ತಲೆ ತಗ್ಗಿಸಿದವಳನ್ನು ಒಮ್ಮೆ ಮೇಲಿನಿಂದ ಕೆಳಗೆ ನೋಡಿದವನು, ನಿಂಗೇನು ನನ್ನ ಮೇಲೆ ನಂಬಿಕೆ ಇದೆ ಸರಿ, ಆದರೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ನಾನು ನಿದ್ದೆಯಲ್ಲಿ ಅದೆಲ್ಲೆಲ್ಲ ಕೈಕಾಲು ಹಾಕ್ತೀನೋ ಅನ್ನೋದು ನನಗೆ ಗೊತ್ತಿರಲ್ಲ, ಆಮೇಲೆ ನಿಂಗೇನೆ ಪ್ರಾಬ್ಲಮ್, ಅದಕ್ಕೆ ಬೇಡ ಅಂದೆ. ಸುಮ್ಮನೆ ನಿಂಗೇನೆ ರಿಸ್ಕು. ಹಾಗೂ ಒಂದು ವೇಳೆ ನಿಂಗೆ ಮನಸ್ಸಿಗೆ ಸಮಾಧಾನ ಇಲ್ದಿದ್ರೆ ಒಂದು ಕೆಲಸ ಮಾಡೋಣ, ಅದೇನಂದರೆ ಒಂದಿನ ನಾನು ಬೆಡ್ ಮೇಲೆ ಮಲ್ಕೋತೀನಿ, ನೀನು ಸೋಫಾ ಮೇಲೆ ಮಲ್ಕೋ, ಇನ್ನೊಂದಿನ ನಾನು ಸೋಫಾ ಮೇಲೆ, ನೀನು ಬೆಡ್ ಮೇಲೆ, ಓಕೆನಾ ಎಂದನು. ಡಬಲ್ ಓಕೆ. ಸರಿ, ಹಾಗಿದ್ರೆ ನೀನಿವತ್ತು ಬೆಡ್ ಮೇಲೆ ಮಲ್ಕೋ, ನಾನೇ ಸೋಫಾ ಮೇಲೆ ಮಲ್ಕೋತೀನಿ ಎಂದು ಹೇಳಿದವಳೆ ದಿಂಬು ಬೆಡ್ಶೀಟ್ ಸಮೇತ ಸೋಫಾದ ಮೇಲೆ ಬಂದು ಬಿದ್ದುಕೊಂಡಳು. ವರುಣ್ ಸರಿ, ಹಾಗಿದ್ರೆ ಗುಡ್ ನೈಟ್ ಬೆಡ್ ಮೇಲೆ ಉರುಳಿಕೊಂಡ. ಮರುದಿನ ಭಾನುವಾರ ಆದ್ದರಿಂದ ಎಲ್ಲರೂ ಸ್ವಲ್ಪ ತಡವಾಗಿ ಎದ್ದು ತಿಂಡಿ ತಿಂದು ಮನೆಯ ಮುಂದಿನ ಗಾರ್ಡನ್ನಲ್ಲಿ ಬಂದು ಕೂತರು. ಸುಧೀಂದ್ರ ದ್ವಾರಕನಾಥ್ ಪೇಪರ್ ಓದುತ್ತಾ ಕುಳಿತರೆ ಸುನೇತ್ರ ಯಶೋಧ ಇಬ್ಬರು ಗಾರ್ಡನ್ನಲ್ಲಿದ್ದ ಮಲ್ಲಿಗೆ ಗೋರಂಟಿ ಹೂಗಳನ್ನು ಆರಿಸಿ ತಂದು ಕಟ್ಟುತ್ತಿದ್ದರು. ವರುಣ್ ಅಲ್ಲಿಯೇ ಒಂದು ಕುರ್ಚಿಯಲ್ಲಿ ಕುಳಿತು ಫೋನ್ ನೋಡುತ್ತಿದ್ದನು. ವರ್ಷ ಅಲ್ಲಿಯೇ ಗಾರ್ಡನ್ನಲ್ಲಿದ್ದ ತರತರಹದ ಹೂವುಗಳನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದಳು. ತಕ್ಷಣ ವರುಣ್ನ ಬಳಿ ಜಿಂಕೆ ಹಾಗೆ ಓಡಿ ಬಂದಳು ಸಾರಿಕಾ. ಅಣ್ಣ ನಡಿ ಬಾ, ನನಗೆ ಕಾರ್ ಡ್ರೈವಿಂಗ್ ಕಲಿಸಿಕೊಡು, ನಿನ್ನೆ ಪ್ರಾಮಿಸ್ ಮಾಡಿದ್ದೆ ನೀನು, ಈಗ ಬರಲ್ಲ ಆಗಲ್ಲಂದ್ರೆ ಅಷ್ಟೇ ಆಮೇಲೆ. ಹಾಗೆ ಹೇಳೋ ಹಾಗೇನೆ ಇಲ್ಲ ನೀನು ಎಂದು ದುಂಬಾಲು ಬಿದ್ದಳು. ತಕ್ಷಣ ಫೋನನ್ನು ಬದಿಗಿಟ್ಟವನೇ, ಸರಿ ಈಗೇನು ನಿಂಗೆ ಡ್ರೈವಿಂಗ್ ಹೇಳಿಕೊಡ್ಬೇಕಷ್ಟೇ ತಾನೆ, ಕಲಿಸ್ತೀನಿ ಬಾ, ಕಾರ್ ಕೀ ತಂದಿದ್ದೀಯಾ ಎಂದನು. ಸಾರಿಕ ಉತ್ಸಾಹದಿಂದ, ತಂದಿದ್ದೀನಿ ನೋಡು, ಇಲ್ಲೇ ಇದೆ, ಬಾ ಈಗ ಹೋಗೋಣ ಎಂದು ಹೇಳಿ ಅವನನ್ನು ಮನೆಯ ಗಾರ್ಡನ್ನ ಮುಂದಿದ್ದ ದೊಡ್ಡ ಗ್ರೌಂಡ್ಗೆ ಕರೆದುಕೊಂಡು ಬಂದಳು. ಅವಳ ಹಿಂದೆ ವರ್ಷ ಕೂಡ ಬಂದಳು.
ವರುಣ್ ಸಾರಿಕಳಿಗೆ ಕಾರ್ ಡ್ರೈವಿಂಗ್ನ ಬಗ್ಗೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳಿಸಿಕೊಡುತ್ತಾ ಕಾರ್ ಡ್ರೈವಿಂಗ್ ಹೇಳಿಕೊಡುತ್ತಿದ್ದನು. ಸಾರಿಕಾ ತಪ್ಪು ತಪ್ಪಾಗಿ ಅವನು ಹೇಳಿಕೊಟ್ಟದನ್ನ ಮಾಡುತ್ತಿದ್ದಾಗ ಅವಳ ತಲೆಗೆ ಮೆಲ್ಲಗೆ ಕೈಯಿಂದ ಮೊಟಕುತ್ತಿದ್ದನು. ಅವರಿಬ್ಬರ ತುಂಟಾಟ ಜಗಳ ಇಲ್ಲೆಲ್ಲವನ್ನು ದೂರದಿಂದಲೇ ಕೈಕಟ್ಟಿಕೊಂಡು ನಿಂತಿದ್ದ ವರ್ಷ ನೋಡಿ ನಗುತ್ತಿದ್ದಳು. ಆಗ ಅವಳ ಬಳಿ ಬಂದ ಸುಧೀಂದ್ರ, ವರ್ಷ, ಏನಮ್ಮ, ನಿಂಗೆ ಟೂ ವೀಲರ್ ಓಡಿಸೋದಕ್ಕೆ ಬರುತ್ತಾ, ಡ್ರೈವಿಂಗ್ ಗೊತ್ತಾ ಎಂದು ಕೇಳಿದರು. ಅವಳ ಮಾತು ಕೇಳಿ ಮುಖ ಸಣ್ಣ ಮಾಡಿಕೊಂಡ ವರ್ಷ, ಇಲ್ಲ ಮಾವ, ನನಗೆ ಡ್ರೈವಿಂಗ್ ಬರಲ್ಲ. ಮನೇಲಿ ಅದನ್ನೆಲ್ಲ ಕಲಿಸಿಕೊಡುವಷ್ಟು ಸಾಮರ್ಥ್ಯ ಕೂಡ ಇರಲಿಲ್ಲ. ಹಾಗೆ ನಾನು ಡ್ರೈವಿಂಗ್ ಕಲಿಯೋ ಗೋಜಿಗೇನೆ ಹೋಗಿಲ್ಲ. ಕಾಲೇಜ್ಗೆ ಆಗಲಿ ಎಲ್ಲಿಗೂ ಆಗಲಿ ಬಸ್ ಇಲ್ಲದಿದ್ದರೆ ಟ್ಯಾಕ್ಸಿಲೇ ಹೋಗ್ತಿದ್ದೆ ಎಂದಳು. ಅವಳ ಮಾತುಗಳನ್ನು ಕೇಳಿ ಸುಧೀಂದ್ರನಿಗೆ ಸ್ವಲ್ಪ ಮನಸ್ಸಿಗೆ ನೋವಾದಂತಾಯಿತು. ಅವರು ತಕ್ಷಣ ವರುಣನ್ನು ತನ್ನ ಬಳಿಗೆ ಕರೆದರು. ವರುಣ್, ಬಾಪ್ಪ ಇಲ್ಲಿ, ಸಾರಿಕಳಿಗೆ ಡ್ರೈವಿಂಗ್ ಕಲಿಸಿ ಆಯ್ತಾ? ಹೇಗೆ, ಒಂದು ಸ್ವಲ್ಪನಾದರೂ ಕಲಿತ್ಲಾ ಎಂದು ಕೇಳಿದರು. ಅಷ್ಟರಲ್ಲಿ ಸಾರಿಕೆ ಕೂಡ ಅವಳ ಬಳಿ ಬಂದಳು. ವರುಣ್ ಅವಳನ್ನು ಕೆಣಕುವ ಸಲುವಾಗಿ, ಹಾ ಡ್ಯಾಡ್, ಏನೋ ಒಂದು ತಕ್ಕ ಮಟ್ಟಿಗೆ ಕಲಿತ್ಲು. ಆದರೆ ಅವಳ ಕೈಯಲ್ಲಿ ಏನಾದರೂ ವೆಹಿಕಲ್ ಕೊಟ್ಟು ಮೇನ್ ರೋಡಲ್ಲಿ ಬಿಟ್ಟರೆ ಯಾರಿಗಾದರೂ ಗುದ್ದಿ ಅವಳನ್ನು ಸಾಯಿಸಿ ಬಿಡ್ತಾಳೆ ಅಷ್ಟೇ. ನಾನು ಒಂದು ಹೇಳಿದರೆ ಅವಳು ಇನ್ನೊಂದು ಹೇಳ್ತಾಳೆ. ನಾನು ಕಲಿಸಿಕೊಡೋದಕ್ಕೆ ಬೇರೆ, ಅವಳು ಮಾಡೋದೇ ಬೇರೆ ಎಂದನು ತಂದೆಯ ಬಳಿ. ಹಾಗೇನಿಲ್ಲ ಡ್ಯಾಡ್, ನಾನು ಫಸ್ಟ್ ಟೈಮ್ ಕಾರ್ ಡ್ರೈವಿಂಗ್ ಕಲಿತದ್ದಲ್ವಾ, ಅದಕ್ಕೆ ಹಾಗಾಯಿತು ಅಷ್ಟೇ. ಮುಂದೆ ಕಲಿತು ಕಲಿತು ಅಭ್ಯಾಸ ಆಗುತ್ತೆ ನನಗೆ. ನೀವು ಇವನ ಮಾತೆಲ್ಲ ಕೇಳಬೇಡಿ, ಅವನು ಹೇಳಿದ ಹಾಗೆಲ್ಲ ಏನೂ ಆಗಲ್ಲ ಎಂದಳು ಸಾರಿಕಾ ಮುಖ ಒದಿಸಿ. ಅವರಿಬ್ಬರ ಮಾತನ್ನು ಕೇಳಿ ವರ್ಷ ಸುಧೀಂದ್ರ ಇಬ್ಬರು ಜೋರಾಗಿ ನಕ್ಕರು. ಅಯ್ಯೋ ಮಕ್ಕಳ, ಸರಿ ಸರಿ, ಈಗ ನೀನು ಫ್ರೀ ಇದೆಯಾ ವರುಣ್ ಎಂದು ಕೇಳಿದರು ಸುಧೀಂದ್ರ. ಹಾ ಡ್ಯಾಡ್, ನಾನು ಫ್ರೀ ಆಗಿದ್ದೀನಿ, ಹೇಳಿ, ಏನಾದರೂ ಕೆಲಸ ಆಗಬೇಕಿತ್ತಾ ಎಂದನು. ಹಾ ಹೌದಪ್ಪ, ನಿನ್ನಿಂದ ಒಂದು ಕೆಲಸ ಆಗಬೇಕಿತ್ತು. ಅದೇನೆಂದರೆ ನನ್ನ ಸೊಸೆಗೆ ನೀನೀಗ ಸ್ಕೂಟಿ ಕಳಿಸಿಕೊಡ್ಬೇಕು. ಹೇಗಿದ್ರೂ ಫ್ರೀಯಾಗಿ ಇದೆಯಲ್ಲ ಎಂದರು ಸುಧೀಂದ್ರ. ಅವರ ಮಾತನ್ನು ಕೇಳಿ ವರುಣ್ ವರ್ಷ ಇಬ್ಬರು ಮುಖ ಮುಖ ನೋಡಿಕೊಂಡರು. ಅಯ್ಯೋ ಮಾವ, ಬೇಡ, ಈ ಸ್ಕೂಟಿ ಕಲಿತು ನಾನು ಯಾವ ರೈಡಿಂಗ್ಗೆ ಹೋಗೋಕ್ಕಿದೆ, ಬೇಡ ಬೇಡ ಎಂದಳು ವರ್ಷ. ನೀನು ಸುಮ್ಮನಿರಮ್ಮ, ಹೆಣ್ಮಕ್ಳು ಇದನ್ನೆಲ್ಲ ಕಲಿಬೇಕು. ಬೇರೆ ಯಾರಿಗೋಸ್ಕರನಲ್ಲ, ನಿನ್ನ ಸೇಫ್ಟಿಗೋಸ್ಕರನಾದರೂ ಕಲಿತಿರ್ಬೇಕು. ಇದನ್ನೆಲ್ಲ ಕಲಿತ್ರೆ ಒಂದಲ್ಲ ಒಂದಿನ ನಿಂಗೆ ಉಪಯೋಗಕ್ಕೆ ಬರುತ್ತೆ. ಡ್ರೈವಿಂಗ್ ಕಲಿತ್ರೆ ನಿಂಗೇನೆ ಒಳ್ಳೆಯದು. ಹೇಗಿದ್ರೂ ವರುಣ್ ನೀನು ಫ್ರೀಯಾಗಿ ಇದ್ದೀರಾ ಅಂದಮೇಲೆ ಅವನೇ ನಿಂಗೆ ಡ್ರೈವಿಂಗ್ ಕೂಡ ಕಲಿಸ್ತಾನೆ. ಹೋಗು ಅವನ ಜೊತೆ. ಸಂಡೇ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರೆ ನೀನು ಆರಾಮಾಗಿ ಮೇನ್ ರೋಡಲ್ಲಿ ಗಾಡಿ ತಗೊಂಡು ಹೋಗ್ಬೋದು. ವರುಣ್, ಇವಳಿಗೆ ಸ್ಕೂಟಿ ಹೇಳ್ಕೊಡಪ್ಪ ಎಂದರು ಸುಧೀಂದ್ರ. ಹಾ ಡ್ಯಾಡ್. ಡ್ಯಾಡ್, ಅದು ನಾನೀಗ ವರ್ಷಗೆ ಡ್ರೈವಿಂಗ್ ಹೇಳಿಕೊಟ್ರೆ ಸಾರಿಕನಿಗೆ ಯಾರು ಹೇಳ್ಕೊಡ್ತಾರೆ ಎಂದು ಏನನ್ನು ಹೇಳಿ ತಪ್ಪಿಸಿಕೊಳ್ಳಲು ಹೊರಟಿದ್ದ ವರುಣನ್ನು, ಪರವಾಗಿಲ್ಲ ಅಣ್ಣ, ನನಗೆ ಇವತ್ತಿಗೆ ಇಷ್ಟು ಸಾಕು. ಇನ್ನೂ ಕಲಿಬೇಕಿದ್ರೆ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀನಿ. ನೀನೀಗ ಅತ್ತಿಗೆಗೆ ಕಲಿಸು ಹೋಗು ಎಂದಳು ಸಾರಿಕಾ. ತಪ್ಪಿಸಿಕೊಳ್ಳಲು ಇದ್ದ ಬದ್ದ ಎಲ್ಲ ದಾರಿಯೂ ಮುಚ್ಚಿ ಹೋಗಿತ್ತು. ಸರಿ, ಕಲಿಸ್ತೀನಿ, ವರ್ಷ ಬಾ ಎಂದು ಹೇಳಿ ಹೊರಟನು. ಅವನ ಹಿಂದೆಯೇ ಕುರಿಮರಿಯ ಹಾಗೆ ತಾನು ಹೊರಟಲು ವರ್ಷ. ಬಾ, ಈ ಸ್ಕೂಟಿ ಹತ್ತಿ ಕೂತ್ಕೋ ಎಂದು ಹೇಳಿದನು. ವರುಣ್, ಬೇಡ, ನನಗೆ ಮೊದಲಿಂದನೂ ಗಾಡಿ ಅಂದರೆ ಭಯ. ಸಣ್ಣವಳಿರ್ಬೇಕಾದ್ರೆ ಒಮ್ಮೆ ಸೈಕಲ್ ಕಲಿಯೋದಕ್ಕೆ ಹೋಗಿ ಬಿದ್ದು ಕೈಕಾಲಿಗೆಲ್ಲ ಗಾಯ ಮಾಡಿಕೊಂಡಿದ್ದೆ. ಆವಾಗಿಂದ ನನಗೆ ವೆಹಿಕಲ್ ಅಂದರೆ ಭಯ ಎಂದಳು ಸಣ್ಣ ಮಕ್ಕಳಂತೆ ವರ್ಷ. ನೋಡು, ಹಾಗೆಲ್ಲ ಏನೂ ಆಗಲ್ಲ, ನಿನ್ನ ಹಿಂದೆ ನಾನಿರ್ತೀನಿ. ಚಿಕ್ಕ ಮಕ್ಕಳ ಥರ ಹಠ ಮಾಡಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ನೀನು ಹೀಗೆ ಹೆದರ್ಕೊಂಡ್ರೆ ಕಲಿಯೋದು ಯಾವಾಗ? ಸುಮ್ಮನೆ ಬಾ ಎಂದು ಹೇಳಿ ಅವಳನ್ನು ಬಲವಂತವಾಗಿ ಸ್ಕೂಟಿಯ ಮೇಲೆ ಕುಳ್ಳಿರಿಸಿದನು ವರುಣ್. ನೋಡು, ಫಸ್ಟ್ಗೆ ಕೀ ಹಾಕಿ ಆನ್ ಮಾಡಬೇಕು. ಆಮೇಲೆ ಇಲ್ಲೊಂದು ಸೆಲ್ಫ್ ಸ್ಟಾರ್ಟ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಬೇಕು. ಹಾಗೆ ಆಕ್ಸಲೇಟರ್ನ ನಿಧಾನಕ್ಕೆ ಕೊಡ್ತಾ ಮೂವ್ ಮಾಡಬೇಕು ಗಾಡಿನ. ಸ್ಟಾರ್ಟ್ ಮಾಡಬೇಕಾದ್ರೆ ಯಾವಾಗಲೂ ಬ್ರೇಕ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಈಗ ಮಾಡು ನೋಡೋಣ ಎಂದು ಹೇಳಿ ಅವಳ ಹಿಂದೆ ಕುಳಿತನು. ಮೊದಲೇ ಭಯಗೊಂಡ ಹುಡುಗಿ ಈಗ ಅವನ ಸಾಮೀಪ್ಯದಿಂದ ಇನ್ನಷ್ಟು ಹೆದರಿಕೊಂಡಿದ್ದಳು. ಅವಳ ಕೈಕಾಲು ನಡುಗುತ್ತಿದ್ದವು. ಅದೇ ಭಯದಿಂದ ಒಮ್ಮೆಲೆ ಆಕ್ಸಲೇಟರ್ನ ಕೊಟ್ಟು ಬಿಟ್ಟಳು ಹುಡುಗಿ. ಅಯ್ಯೋ, ಹಾಗಲ್ಲ ವರ್ಷ, ಯಾವಾಗಲೂ ಆಕ್ಸಲೇಟರ್ನ ನಿಧಾನವಾಗಿ ಕೊಡಬೇಕು. ಹೀಗೆ ಒಮ್ಮೆಲೆ ಕೊಟ್ಟರೆ ಇಬ್ರು ದಬಾಕೊಂಡು ಬಿಡ್ತೀವಿ ಅಷ್ಟೇ ಆಮೇಲೆ ಎಂದು ಹೇಳಿದವನೇ ಅವಳ ಕೈಗಳನ್ನು ತನ್ನ ಕೈಗಳಿಂದ ಬಲಸಿ ಡ್ರೈವ್ ಮಾಡುವುದು ಹೇಗೆ ಎಂದು ಹೇಳಿಕೊಟ್ಟನು. ಮೊದಲೇ ಅವನ ಸಮೀಪದಿಂದ ಬೆವರಿದ್ದ ಹುಡುಗಿ ಈಗಂತೂ ಅವನ ಸ್ಪರ್ಶಕ್ಕೆ ನಲುಗಿ ಹೋಗಿದ್ದಳು. ಕ್ಷಣ ಕ್ಷಣಕ್ಕೂ ಎದೆ ಬಡಿತ ಜೋರಾಗುತ್ತಿತ್ತು. ಅವನ ಬಿಸಿ ಉಸಿರು ಅವಳ ಕೊಡಲಿಗೆ ತಾಕುತ್ತಿದ್ದವು. ಆದರೆ ಅವನ ಗಮನ ಮಾತ್ರ ಡ್ರೈವಿಂಗ್ನ ಮೇಲೆಯೇ. ಮುಂದುವರಿಯುವುದು.